ಬ್ಯಾಂಕು ಯಾವುದು ಕೆನರಾ ಅದೇ ಬರ್ತಾನೆ. ಹತ್ತು ಕೇಕ್ ಬಂದರೆ 10 ಕೇಕ್ ಕೊಡು, ಅಣ್ಣಂಗೆ ಯಾಕೋ ಕೊಡ್ತೀಯಾ? ಸೋತು ಗೆಲ್ಲಬೇಕು ಆಸೆ ಈಡೇರಿಸ್ಬಿಟ್ಟೆ ಕಣಮ್ಮ. ಮುಂದಿನ ಹೆಜ್ಜೆ ಇಕ್ಕದಕ್ಕೆ ದಾರಿ ಅದು. ಯಾರು ಬೆಂಕಟಕ್ಕೆ ಬರಲ್ಲ ಅದು ಈ ಕಲಿಯುಗದಲ್ಲಿ. ನಿನ್ನ ಮಕ್ಕಳು ನೋಡ್ಕೊಳ್ಳೋದು ಭಾಳ ಇಷ್ಟ. ಓಂ ನಮ ಶಿವಾಯ. ಇವನು ಈಗಲೇ ರ್ಯಾಪರ್ ಇವನು. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನಿಮ್ಮ ಅತ್ತೆ ಮನೇಲಿ ಸಾಗು ದೋಸೆ ಪಾಯಸ ಅಂತ ಅವ್ರು ಹೇಳಿದ್ರು ತಾನೆ. ಆನವ್ ನೀನ್ ಸುಮ್ನೆ ಬಾಯಿ ಕಡೆ ಊಟ ಹೋದ್ರೆ ಎಲ್ಲ ಹಿಂಸೆ ಕೊಡ್ತೀಯ. ವಾಚ್ ಹಾಕೊಂಡು ಏಯ್ ತೋರ್ಸು ವಾಚ್. ಟೈಮ್ ಎಷ್ಟು ಅಣ್ಣ? ಟೈಮ್ ಎಷ್ಟು? ಅಲ್ಲಿ ನಾನು ಕಾಯ್ತಾ ಇದ್ದೀನಿ ಆಚೆ ನಿಂತ್ಕೊಂಡು. ಅಲ್ಲಿ ನೋಡ್ರಿ ಇವರು ಡ್ಯಾನ್ಸ್ ಮಾಡಿಕೊಂಡು. ಅಯ್ಯೋ ಏನದು ಫೇಸು? ನೀವು ಹಂಗೆಲ್ಲ ಮಾಡಿದ ತಕ್ಷಣ ಅನ್ನೋ ಥರ ಕ್ಯೂಟ್ ಆಗಲ್ಲ. ಅಯ್ಯೋ ನಂದು ಸ್ಟೈಲು ಕಡಿಮೆ ಮಾಡ್ತಾ ಕ್ಯೂಟ್ ಅನ್ಸುತ್ತೆ. ವಾಟ್? ಈಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಕೆಲಸ ಉಂಟು. ನೋಡಿ ನಮ್ಮ ಮನೆಗೆ ಬಂದ್ವಿ. ನಿನ್ನೆ ಹೆಂಗಿದ್ರು ಸರ್, ಇವಾಗ ನೋಡಿ ಹೆಂಗಾಗಿದ್ದಾರೆ. ಹಿಂಗೆ ಸೂಪರ್. ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಅಂದರೆ ಮೋಸ್ಟ್ ಮೆನ್ ಎಲ್ಲರಿಗೂ ಅದು ಕನೆಕ್ಟ್ ಆಗುತ್ತೆ. ಅಂದರೆ ಗಾಡಿನ ಎಲ್ಲ ಹೆಂಡತಿ ಥರ ನೋಡ್ಕೊತಾನೆ ಅಂತ ನನ್ನ ಗಂಡನ ಥರ ನೋಡ್ಕೊತಾ ಇದ್ದೆ. ಸಿಕ್ಕಾಬಡೆ ಇಷ್ಟ ನನಗೆ ನನ್ನ ಗಾಡಿ ಅಂದರೆ. ಎಷ್ಟು ಕಷ್ಟಪಟ್ಟು ನಮ್ಮಮ್ಮ ನನ್ನ ಬರ್ಡೇ ಗಿಫ್ಟ್ ಕೊಡಿಸಿದ್ದು, ಅದೊಂದು ಎಮೋಷನ್ನು. ಆ್ಯಂಡ್ ಯಾವಾಗಲೂ ಏನು ಹೇಳ್ತಾರೆ, ಗಾಡೀಲೇ ಓಡಾಡೋದು, ಕ್ಲಾಸಸ್ಗೆಲ್ಲ ಹೋಗಬೇಕು ಅಂತಂದರೆ. ಸೊ ಆ ಥರ ಒಳ್ಳೆ ಕನೆಕ್ಷನ್. ಅದೇನಾದ್ರು ಗಲೀಜಾಗ್ಬಿಟ್ಟಿದೆ, ಸರ್ವಿಸ್ ಆಗಿಲ್ಲ ಹಂಗೆಲ್ಲ ಅಂದರೆ ಫುಲ್ ಹರ್ಟ್ ಆಗಿಬಿಡುತ್ತೆ ನನಗೆ. ನಮ್ಮ ಹೀರೋ ಬರ್ತಾರೆ ನೋಡಿ ಇವಾಗ. ಬಂದೋ 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 ಬಂದೋ. ಏಯ್ 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 ಪಾಪ ನಿಮ್ಗೇನೋ ಕಳೆ ಬಂದಿದೆ ಪಾಪ. ಅಪ್ಪನ ಕಳೆ ಬರ್ತಾ ಇದೆ. ಅಪ್ಪನ ಕಳೆ ಅಂದರೆ ಏನಂಗ ಅಂಕಲ್ ಥರ ಅಂತಲ್ಲ, ಸಮ್ ಗುಡ್ ಕಳೆ. ಏ 10 ಕೇಕ್ ಬಂದರೆ 10 ಕೇಕ್ ಕೊಡು, ಅಣ್ಣಂಗೆ ಯಾಕೋ ಕೊಡ್ತೀಯಾ? ಅಚ್ಚ ಏನಚ್ಚ ಅದು ಪ್ಯಾಂಟು ಏನೋ ತಂದಿದ್ದಾನೆ ನನಗೋಸ್ಕರ. ಇದೆಲ್ಲ ನಿಂಗೆ ಯಾರು ಹೇಳ್ಕೊಟ್ರು? ಅದಕ್ಕೆ ಬಸ್ಗೆ ಅಪ್ಪ ಇಟ್ ಇಸ್ ಬೇಸಿಕ್ಸ್. ಅದನ್ನ ಯಾರು ಹೇಳ್ಕೊಡೋ ಅವಶ್ಯಕತೆ ಇರಲ್ಲ. ವಾವ್, ಎಲ್ಲ ಕಾಸ್ಟ್ಲಿ ಫ್ರೂಟ್ಸ್ ತಂದಿದ್ದಾನೆ ರೀ. ಹೌ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ಕೆಳಗಡೆ ನಿಂತ್ಕೊಂಡು ಅಮೆಝಾನಲ್ಲಿ ಅಲ್ಲೇ ಆರ್ಡ್ರ್ ಮಾಡಿ ಇಲ್ಲೇ ಅಲ್ಲಿಂದ ತಗೋಬರ್ರಿ ಇದ್ದಾಗ ಬಸ್ಸಲ್ಲ. ಅದಕ್ಕೆ ಮನೆಗೆ ಬರೋಕ್ಕಿಂತ ಮುಂಚೆ ಏನಪ್ಪ ಬೆಂಗಳೂರು ಕಡೆ ಬಂದ್ಬಿಡಿದ್ರೆ ಸಮಾಚಾರ. ಬೆಂಗಳೂರಿಗೆ ಬಂದರೆ ಅದು ನಮ್ಮ ಮನೆಗೆ ಬರೋದೇ ಇಲ್ಲ ಅಂತಾನೆ. ನಾನು ನೋಡಿದೆ ವಿಡಿಯೋ. ಯಾವ ವಿಡಿಯೋದಲ್ಲಿ ನೋಡಿದೆ? ವ್ಲಾಗ್ ಹಾಕಿದ್ರು. ಹೌದಾ? ವ್ಲಾಗೆಲ್ಲ ನೋಡ್ತೀನಿ ನೀನು ನಮ್ಮದು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡಿ, ಎಲ್ಲರೂ ಕೇಳ್ತಾ ಇದ್ರು. ಏನಂತ? ಪ್ರೈವಸಿ ಫೋನ್ ನಾನು ಮಾಡ್ಕೊಂಡಿಲ್ಲ.
ಹಾಂ ಮಾಡ್ಕೊಂಡು ಬರೀ ಇದು ಬರ್ತಾರೆ ನೋಟಿಫಿಕೇಷನ್ಸು ಗೂಗಲ್ ಪೇ ಅವೆಲ್ಲ ಮಾಡ್ಕೊಂಡಿದ್ದೀನಿ. ನೀವು ಹೇಳಿ ಫೋನ್ ಬಗ್ಗೆ ಅವ್ನಿಗೆ ಹೇಳಿ, ಹಂಗೆ ಇನ್ಫಾರ್ಮೇಶನ್ ನಮ್ಮ ಗೊತ್ತಿಲ್ವ ಇವರಿಗೆ? ಇಲ್ಲ, ಅದರದ್ದು ಕ್ಲಿಪ್ಪಿಂಗ್ಸ್ ನಂಗೆ ಸಿಕ್ಕಿರಲಿಲ್ಲ. ಇದರಲ್ಲಿ ಏನಂತಂದರೆ ಕ್ಯಾಮ್ರಾ ಹೇಗಿದೆ, ಝೂಮ್ ಹೆಂಗಾಗುತ್ತೆ ಅದೆಲ್ಲ ಕೇಳ್ತಾ ಇದ್ದಾರೆ. ಅದೆಲ್ಲ ಕೇಳ್ತಾ ಇದ್ದಾರೆ. ಸೊ ಪ್ರೈವಸಿ ಡಿಸ್ಪ್ಲೇ ಇದ್ರಲ್ಲಿ ಮೇನಾಗಿ ಪ್ಲಸ್ ಅಂದರೆ ಮುಂಚೆ ಹಾಕ್ಕೊತಿದ್ರಲ್ಲ, ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಬಿಟ್ಟಿರೋದು. ಇದನ್ನು ಸೈಡಿಂದ ಏನಕ್ಕೆ ಕಾಣಲ್ಲ. ಸೊ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಓವರ್ ಮೋಡ್ ಅಂತ ಬರುತ್ತೆ. ಇದರಲ್ಲಿ ಮಾಡಿದ್ರೆ ಇನ್ನೂ ಕಾಣಲ್ಲ, ಏನೂ ಕಾಣಲ್ಲ, ಇಲ್ಲಿ ಕಾಣಲ್ಲ, ಸೈಡಿಂದ ಅಡಿಯಿಂದನೂ ಕಾಣಲ್ಲ. ಸೊ ಹಾಗೆ ರಜಾ ಹಾಕೊಂಡಿದ್ಯಾ ತಾನೇ? ಅವ್ನು ಕೆಲಸದ ಮೇಲೆ ಬಂದಿರೋದು. ಆಮೇಲೆ ಮಿಕ್ಕಿ ಡೀಟೇಲ್ಸ್ ಎಲ್ಲ ಆಮೇಲೆ ಮೌಲ್ಯ ಹೇಳ್ತಾಳೆ. ಹೇಳಿ ಅದು ಎಷ್ಟು ಆಯ್ತು ಎಲ್ಲ ಡೀಟೇಲ್ ಆಗಿ ಹೇಳ್ರಿ. ಓಕೆ ಇದು ಆಫರಲ್ಲಿ ಇರೋದು ಮೊಬೈಲು ಇದು, ಮತ್ತು ನೀವು ರೆಕಾರ್ಡ್ ಮಾಡ್ತಿದ್ದೀರಲ್ಲ ಅದು. ಹಾಂ, ಅದಕ್ಕಿಂತ ಮುಂಚಾಗಿ ವೆಲ್ಕಮ್ ಹೋಮ್. ಥ್ಯಾಂಕ್ಸ್. ಓಕೆ, ಇದು ಆಫರೆಲ್ಲ ಮುಗಿದ ಮೇಲೆ 1,80,000 ರೂಪಾಯಿ ಇದಕ್ಕೆ ರೇಟು. ಬಟ್ ಆಫರಲ್ಲಿ 1,40,000 ರೂಪಾಯಿ ಸಿಗ್ತಾಯಿದೆ. 40,000 ರೂಪಾಯಿ ಆಫ್. ಏನಕ್ಕೆ ಅಂತಂದರೆ 256 GB ಬುಕ್ ಮಾಡಿದ್ರೆ 512 GB ಸಿಗುತ್ತೆ ಇದರಲ್ಲಿ. ಅದಾದಮೇಲೆ ಈ ಏನೋ ಕವರೇಜು ಹಾಗೆ ಹೇಗೆ ಅಂತ ಅಂದ್ಬಿಟ್ಟು, ಮತ್ತು ನನ್ನ ಹಳೆ ಫೋನ್ S23 Ultra ಇದೆಯಲ್ಲ, ಅದನ್ನ ಕೊಟ್ಟರೆ ಒಂದು 40,000 ರೂಪಾಯಿ ಸಿಗುತ್ತೆ ಅದಕ್ಕೆ ಮತ್ತೆ ಆಫರು. ನನಗೆ ಮರ್ತೋಯ್ತು ಏನು ಹಿಡ್ತಾ ಇದ್ದೀನಿ ನಾನು. ಸರಿ, ಓಕೆ. ಮತ್ತು ನೀನು 3 ಝೂಮ್ ಮಾಡ್ಬಿಟ್ಟು ತೋರಿಸು ಇದರಲ್ಲಿ, ಅದಕ್ಕೆ ಪ್ಲಸ್ ಪಾಯಿಂಟ್ ಅಲ್ವಾ ಇದೆಲ್ಲ, ಹಾಗಾಗಿ. ಪಾಪ ಕೊಡಿ ಪಾಪ ಪ್ಲೀಸ್, ನಿಮ್ಗೆ ಅರ್ಥ ಪಾಪ ಹೆಂಗಿರಿ ಒಬ್ರು ಪರ್ಮಿಷನ್ ಇಲ್ಲದೆ ಹಂಗೆ ನನ್ನ ವಿಡಿಯೋ ನೀವು ಹೆಂಗೆ ಯೂಟಿಲೈಸ್ ಮಾಡ್ಕೊತೀರಾ ನನ್ನ ವಿಡಿಯೋ? ಪಾಪ ಕೊಡಿ ಪಾಪ ಪ್ಲೀಸ್, ಹಾಕ್ಬೇಡಿ ಪಾಪ. ನೀನೇನಕ್ಕೆ ನಗ್ತಾ ಇದೆಯೋ ಅವಳು ಹಂಗೆ ಪಾಪ ಪ್ಲೀಸ್ ಹೇಳ್ತಾ ಇದ್ದೀನಿ ನಾನು. ನನಗಿಂತ 20,000 ಫಾಲೋವರ್ ಅಷ್ಟೇ ಎಕ್ಸ್ಟ್ರಾ ಇದ್ದಿದ್ದು, ಅದನ್ನು ನಾನು ಕೊಟ್ಟು ಅಯ್ಯೋ ನೀವು ನಾನು ನನ್ನ ಅಕೌಂಟ್ನ ಮಗು ಥರ ನೋಡ್ಕೊತೀನಿ. ಅದರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ನೋಡಿ ಇವಾಗ ನಾನು ಟೀ ಶರ್ಟ್ ಹಾಕ್ಕೊಂಡಿಲ್ವ, ನೀವು ಕೇಳೋಕ್ಕಾಗತ್ತೆ ಏನಾರ? ನಾನು ನಂದು ಹಾಕ್ಕೊಂಡವ್ರೆ ಹಾಕ್ಬಿಟ್ರಾ ಪಾಪ? ಫುಲ್ ಹೆಲ್ತ್ ಕಾನ್ಶಿಯಸ್. ಏನು ಮೊಸರನ್ನ ತಿಂದ್ರಾ? ಮೊಸರನ್ನ ಒಳ್ಳೇದು. ಬರ್ತೀನಿ ಅಂಕಲ್, ಈಗ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹಿಂಗಿದೆ ನೋಡು ಬಿಸಿಲು, ಯಪ್ಪ ದೇವ್ರೆ. ದೋಚಿಕೊಂಡ ಫ್ಲವರ್ ಅಷ್ಟೇನಾ? ಹೊಟ್ಟೆ ಹಸ್ಬಿಟ್ಟು ಹೆಂಗೆ ಮಾಡ್ತಾರೆ ಇಬ್ರು. ಏನೋ ಸಗಣಿನಾ? ನಿಧಾನ ಕೊಡ್ಸಿ, ಸ್ವಲ್ಪ ಜವಾಬ್ದಾರಿ ಅಪ್ಪನಾಗಿ ನಡ್ಕೊಳ್ಳಿ. ಅಪ್ಪ ನಾನೇನಾದ್ರೂ ನೀವು ನೋಡ್ತಾ ಇದಿರಲ್ಲ ನಾನು ಪಾಪ ಅವ್ರು ನಾನೇನಾದ್ರೂ ನೀವು ನೋಡ್ತಾ ಇದಿರಲ್ಲ ನಾನು ಪಾಪ ಅವ್ರು ನೋಡಿಲ್ಲ ಪಾಪ, ನೀವು ನೋಡ್ತಾ ಇದ್ದೀರಲ್ಲ ಅಂತ ಅನ್ಬೇಡಿ. ನಾನು ಇವಾಗ ಮಾಡ್ತಾ ಇದ್ದೀನಿ ವಿಡಿಯೋ. ಸ್ಪೀಡ್ ಬ್ರೇಕ್ ಹಾಕಿದ್ರಿ ನೀವು. ಈಗ ಹೇಳು. ಸಗಣಿಯನ್ನು ಬಾಚಿಕೊಂಡ ಫ್ಲವರ್, ಸೌದೆ ಮುಂದೆ ಹಾಕಿದ ಫೈರ, ನಿನ್ನ ಬ್ಯಾಂಕು ಯಾವುದು? ಕೆನರಾ. ಅದೇ ಬರ್ತಾನೆ. ಬಾ ಮೂವಿಗೆ ಹೋಗೋಣ ರಾರ. ಏನು ಬರಲಿಲ್ಲ, ಇದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು. ಸ್ಪಾಟ್ ಅಲ್ಲಿ ಇಷ್ಟೆಲ್ಲ ಬರ್ಲಿಲ್ವಾ? ಅದೇ ಟ್ಯಾಲೆಂಟು. ಕೆನರಾ ಕಾರು ಹೋಗ್ಬೇಕಾಯ್ತು, ಫ್ಲಾಟು ಟೈಯರ. ಚೆನ್ನಾಗಿರ್ಲಿಲ್ಲ ಬಿಡು. ಲಾಸ್ಟ್ ಟೈರ್ ಅಂತ ಬಂತಲ್ಲ, ಚೆನ್ನಾಗಿತ್ತು. ಆದ್ರೆ ಆಕಾಶ ಫುಲ್ಲು ಕ್ಲಿಯರ. ಬರ್ಲಿ ಕಮಾನ್ ಹಚ್ಚು. ಸ್ಟ್ರೇಂಜರ್ ಥಿಂಗ್ಸ್ ಕಮಾನ್.
ಆದ್ರೆ ಊಟಕ್ಕಾಯ್ತು ಸ್ವಲ್ಪ ಜಾಸ್ತಿ ಖಾರ. ಬಿಡು ಸಾಕ್ಬಿಡು ಪಾಪ ಅವ್ನು ಯಾವಾಗ ಕಟ್ ಮಾಡ್ತೀವಿ ಅಂತ ಕಾಯ್ತಾ ಏನು ಒಂಚೂರು ಹೇಳ್ತದೆ ಹೇಳಿ ಕಂಟಿನ್ಯೂ ಮಾಡೋದು ಇಟ್ಬಿಟ್ಟು ಯಾರನ್ನ ಕರ್ಕೊಂಬರಕ್ ಹೋಗಿದ್ವಿ ನಾವು ಅಂತ. ಇಶಾ ಕೂತ್ಕೋ, ನೋಡ್ತಾ ಇದ್ದಾಳ ಅಮ್ಮ ಇಲ್ಲಿ. ನೋಡಿ ಏನ್ ನಾಟಕ ಮಾಡ್ತಾನೆ ನೋಡ್ದ. ಮೈಯೆಲ್ಲ ಕಡಿತೈತೆ ಅನ್ಸುತ್ತೆ. ಅದು ಒಂದು 2 ಡೇ ಕಡಿತಾ ಇಲ್ಲ. ಇಷ್ಟ ದಿನ ಕೂದ್ಲಿತ್ತು, ಈಗ ಸಡನ್ ಆಗಿ ಏನೋ ಒಂಥರ ಖಾಲಿ ಅಂತ ಅನ್ಸ್ತಿರುತ್ತೆ. ಈಶಾ ಕೂತ್ಕೋ ಸುಮ್ಮನೆ, ಗಾಡಿಯಲ್ಲಿ ಇದು ಮಾಡಿಸ್ಬೇಡ. ಈಶಾ ನೀವು ಓದು ಕೋಶ. ಇನ್ನೊಂದಿತ್ತು, ತಾಯಾಕೋ ಪಂಕಾಯಿಗೆ ನಿನ್ಕಾಯಿ. ಏನೇನೋ ಸಾಂಗ್ ಹೇಳ್ತಿಲ್ಲೋ. ಹುಚ್ಚರು ಯಾರು ಆಸೆ ಬರ್ತಾಯಿಲ್ಲ ಪಾಪ. ಈ ಇಬ್ರು ಹುಚ್ಚರು ಮಧ್ಯದಲ್ಲಿ ನಾನು ದೊಡ್ಡ ಹುಚ್ಚಿ. ಸೊ ಈಗ ನಾವು ಮನೇಲಿದ್ದೀವಿ. ಇಲ್ಲಿ ನೋಡಿ ಪ್ರಿಟಿ ವುಮೆನ್ ಬಂದಿದ್ದಾರೆ. ಯಾರಮ್ಮ? ಆನವ್ ಯಾರದು? ಈಶು. ಅಮ್ಮ ಸುಮ್ಮನೆ ಇರಮ್ಮ. ಆನವ್ ಬಾಯ್ಲಿ ಅಮ್ಮ ಹತ್ರ. ಬಾ ಬಾ ಬಾ, ಓಡ್ಬಾ ಓಡ್ಬಾ ಓಡ್ಬಾ. ಎಷ್ಟಿದು? ಸೇಲಲ್ಲಿದೆ, ಸೇಲಲ್ಲಿದೆ. ಆನವ್ ಎಷ್ಟು ರೂಪಾಯಿ ಅಮ್ಮ? 1000 ರೂಪಾಯಿ ಅಷ್ಟೇನ ರೀ ನಿಮ್ಮ ಮಗನ ರೇಟು? ಸೇಲ್ ಹಾಕಿದ್ದಾರೆ ಅದಕ್ಕೆ. ಎಷ್ಟಿತ್ತು ಎಷ್ಟೋ ಆಗಿದೆ ಇವಾಗ ಅದು. ಏನ್ ಮಾಡ್ತಾನಮ್ಮ ಈಶಾ? ಈಗಲೇ ರ್ಯಾಪರ್ ಇವನು. ಈಶಾ ಸುಮ್ಮನೆ ಕೂತ್ಕೋ. ಈಶಾ ಕೂತ್ಕೋ. ಈಶಾ ಬಾಲ್ದಲ್ಲಿ ಒದೆ ಬೀಳ್ತಿದೆ ಅವಾಗಿಂದ ಎಲ್ರಿಗೂ. ಏನು ಹಂಗೆ ಝೂಮ್ ಆಗ್ತಿದ್ಯಾ? ಕಟ್ಟು ಕಟ್ಟು ಕಟ್ಟು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳು ಹೇಳು ಅನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವೆರಿ ಗುಡ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈಗ ಮಧು ಅಕ್ಕ ಹೊರಟಿದ್ದಾರೆ. ನಾವು ನೋಡಿ ಬಿಡ್ತಾ ಇಲ್ಲ ಹೋಗಕ್ಕೆ. ಬಾ ನಾವು ಬಾ. ಬಾಯ್ ನಾವು ಮಧು ಅಮ್ಮ ಮನೆಗೆ ಹೋಗ್ತೀಯಾ? ಮಧು ಬಾಯ್, ಹುಷಾರು. ಗುರುವಾರ ರಾತ್ರಿ ಬರ್ತೀಯಾ? ಸಾಯಂಕಾಲದಾಗ ಬರ್ತೀನಿ.
ಅದು ರಾತ್ರಿ ಅಲ್ಲ. ಓ ಸಾರಿ ಫಾರ್ ದ ರಾಂಗ್ ಸ್ಟೇಟ್ಮೆಂಟ್. ಗಾಳಿ ಓಡಾಡಲಿಕ್ಕೆ ಸ್ವಲ್ಪ. ಗೈಸ್ ಸಮಯ ಬಂದು 11:40. ಇಲ್ಲಿ ನೋಡಿ ಇವರು. ಇದಕ್ಕೆ ನೀನು ಆಚೆ ಕಡೆ ಹಾಕ್ಕೊಂಡಿದ್ದು ದಿವಾನನ ನೀನು ಒಬ್ಳೆ ಮಲ್ಕೊಳಕ್ಕೆ. ಇಲ್ಲಿ ನೋಡಿ ಅವ್ರ ಅಕ್ಕ, ಅವ್ರ ಚಿಕ್ಕಮ್ಮ, ಅವ್ರ ತಂಗಿದಿರು ಎಲ್ಲರ ಹತ್ರ ಮಾತಾಡೋದು. ಇಲ್ಲಿ ನೋಡಿ ನೋಡಿ ವಿಡಿಯೋ ಮಾಡ್ಕತ್ತ. ಅಲ್ಲ ಆಂಟಿ, ಅದು ಎಲ್ಲ ನೀವೇ ಅನ್ಕೋಬೇಡ್ರಿ, ಹೇಳ್ತೀನಿ ಕೇಳಿಸ್ಕೊಳ್ರಿ. ನಾನು ಛೇ 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 ನಾನೇ ಅಜ್ಜಿ. ರಾತ್ರಿ ಇದು ನನ್ನದು ದಿವಾನ ಇತ್ತಲ್ವ ಒಳಗಡೆ, ಅದನ್ನು ತೆಗೆದು ಆಚೆ ಹಾಕ್ಕೊಂಡೈತೆ ಅಮ್ಮ. ಇವಾಗ ನಿನ್ನ ತಂಗಿದಿರ ಹತ್ರ ಮಾತಾಡೋದಕ್ಕೆ ದಿವಾನ ಆಚೆ ಹಾಕೊಂಡು ಸಪ್ರೇಟಾಗಿ ಮಲ್ಕೋತಾ ಇದೆಯಾ ಅಂತ ಕೇಳಿ ರೇಗಿಸ್ತಾ ಇದ್ದೀನಿ. ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತಮ್ಮ, ಮಗನಿಗೂ ನಿನಗೂ ಡಿಸ್ಟರ್ಬ್ ಆಗಬಾರ್ದು ಅಂತ. ಇಲ್ಲ ಆಂಟಿ, ಅಲ್ಲಿ ಸುಖವಾಗಿದೆಯಾ? ಆಚೆ ಬಂದ್ಬಿಟ್ಟು ನಾನು ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಇವಾಗ. ಅಲ್ಲಿ ಏನು ಅಲ್ಲ ಮಮ್ಮಿ, ಮದುವೆ ಆಗೋದ್ಮೇಲೆ ನೀನು ನನ್ನ ಜೊತೆ ಇದ್ದಿದ್ದರೆ ಅದು ಇದು ಅಂತ ಜೊತೆ ಇದ್ದರೆ ಈ ಥರ ನನ್ನನ್ನು ನೀನು ಆಚೆ ಬಂದು ಮಲ್ಕೊಂತೀಯ, ನಾವೆಷ್ಟು ಒಬ್ರಿಗೆ ಭಾರವಾಗಿದ್ದೀವಿ ಅಂತ ಅನಿಸ್ತಾ ಇದೆ ಇವಾಗ. ರೂಮಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಅಂದರೆ ಇವಳೊಬ್ಳು. ಏನು ದೊಡ್ಡದಾಗಿ ಮಾಡ್ಕೊ ಮತ್ತೆ. ನೀನು ಮದುವೆ ಮಾಡ್ಕೊಬಾರ್ದಾಗಿತ್ತು. ಮದುವೆ ಅಣ್ಣ ಇಷ್ಟು ವರ್ಷ ನೀನು ಇಟ್ಕೊಂಡಿರ್ತಿದ್ದ ನೀನನ್ನು. ಅದು ನೀವು ಮೇಡಮ್ಮು ಜಿ ಮೌಲ್ಯ ಎಲ್ಲರೂ ನನಗೆ ಒಬ್ಬ ಹೊಸಿ ಡ್ರಾಮಾ ಆಡಿರುವ ಸುಮ್ಮನಿರಮ್ಮ. ಈಗ ಹೇಳ್ತೀಯ, ಈಗ ಚೇಂಜ್ ಆಗಿಬಿಟ್ಟಿದ್ಯಾ ಅಷ್ಟೇ. ಅವಾಗಿನ ಪ್ರಭಾವತಿ ನೆನೆಸ್ಕೊಂಡ್ರೆ ಪ್ರೈಮ್ ಟೈಮ್ ಪ್ರಭಾವತಿ ಈಸ್ ಸೋ ಸ್ಟ್ರಿಕ್ಟ್. ಹಾಸ್ಪಿಟಲಲ್ಲಿ ವರ್ಕ್ ಮಾಡೋರು ಹೇಳಿದ್ರು, ಇನ್ನೊಂದಿದ್ರು 3 ಜನ ಹೇಳಿದ ವಿಷಯ ಏನಪ್ಪ ಅಂತಂದರೆ, ವಾಟರ್ದು ಚೇಂಜ್ ಮಾಡಿದಾರಲ್ಲ, ಏನೋ ವಾಟರ್ ಕಂಜೆಷನ್ ಸಮಥಿಂಗ್ ಏನೋ ಆಗಿ ಅದರಿಂದನೇ ಎಲ್ಲರಿಗೂ ಹುಷಾರು ತಪ್ಪಿರೋದು ಅಂತ ಬರ್ತಾ ಇದೆ ವಿಷಯ. ಗೊತ್ತಿಲ್ಲ, ನಿಮ್ಗೆಲ್ಲಾರ ಗೊತ್ತಿದ್ರೆ ಹೇಳಿ. ಅಮ್ಮ ಗ್ಯಾಸ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆಯಂತೆ ಕಣಮ್ಮ. ಅಮ್ಮ ನೀನು ಹಿಂಗೆ ಮಲಗಿದ್ರೆ ಅದು ಚೆನ್ನಾಗಿ ಕಾಣ್ತಾ ಇಲ್ಲ ಎದು ಅಮ್ಮ. ನೈಟ್ ಟಾಕ್ಸ್ ವಿತ್ ಪ್ರಭಾ ಅಂತ ಒಂದು ಶೋ ಮಾಡೋಣ ಮಮ್ಮಿ. ಮಮ್ಮಿ ನಿನಗೆ ನನ್ನಲ್ಲಿ ಇಷ್ಟ ಆಗುವಂಥ ಒಂದು ಗುಣ ಏನು ಹೇಳು ನೋಡೋಣ. ಸ್ವಲ್ಪ ಒಳ್ಳೇದಾಗಿ ಹೇಳು, ಎಲ್ಲರೂ ನೋಡ್ತಾ ಇರ್ತಾರೆ. ಇದು ನಾನು ಮುಂದೆ ಬರಬೇಕು, ನಾನೇನಾರ ಅಚೀವ್ ಮಾಡಬೇಕು, ಮುಂದೆ ನುಗ್ಗಬೇಕು, ಅಟಾಚಲ್ವಾಗಿ ಬದುಕಬೇಕು ಅನ್ನೋದು ನಿನ್ನ ಹತ್ರ ಸ್ಪಿರಿಟ್ ಇದೆಯಲ್ಲ. ನಾನು ಪ್ರೊಫೆಷ್ನಲ್ ಲೈಫಲ್ಲಿ ಯಾವಾಗಿನ 18 ವರ್ಷದಿಂದ ಇದೆ. ಪ್ರೊಫೆಷನಲ್ ಲೈಫಲ್ಲಿ ನೀನು ಯಾವಾಗಲೂ ಫಿಟ್ಟೆ. ಹೆಂಗೆ ಅದನ್ನ ಹೇಳು, ಏನು ಬಿಲ್ಡಪ್ ಕೊಡು. ಅದು ಒಂದು ಕೆಲಸ ಹಿಡಿದ್ರೆ ಅದನ್ನು ತುಂಬ ಲವ್ ಮಾಡ್ತೀಯ, ತುಂಬ ಪ್ರೀತಿ ಮಾಡ್ತೀಯ, ಅಚ್ಚುಕಟ್ಟಾಗಿ ಈ ಮೂಲೆ ಮುಡಿಕೆಯಿಂದ ಕಸ ಗುಡಿಸಿ ಒರೆಸಿ ತಾರಿಸಿ ಮಾಡ್ತಾರೆ ನೋಡು. ಆ ಥರ ಒಳ್ಳೆ ಕೆಲಸಗಾತಿ ಅಲ್ವಾ ಮಮ್ಮಿ ನಾನು? ನಿನ್ನ ಮಗಳಲ್ವಾ ಮಮ್ಮಿ ನಾನು? ಅದು ನಿಜ, ಅದು ನಿಜ. ಆದರೆ ಮಾಡುವಾಗ ಕಷ್ಟ ಅನಿಸ್ಬೋದು, ಬಟ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಹೌದೌದು. ಆದರೆ ನಾನು ಈ ಥರ ವಿಷಯದಲ್ಲಿ ಇದಾಗಿಬಿಡ್ತೀನಿ. ಇದೆಲ್ಲ ಬೇರೆ ನೋಡಿ ನೋಡಿ ಒಂದು ಸ್ವಲ್ಪ ಟ್ರೋಮನೋ ಏನೋ ಅಂತಾರಲ್ಲ, ಅದು ಗೊತ್ತಾಯ್ತು. ಅಮ್ಮ ಮನೆ ಕ್ಲೀನ್ ಮಾಡಿ 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 ನನಗೆ ಕ್ಲೀನಿಂಗ್ ಅಂದ್ರೇ ನನಗೊಂಥರ ಟ್ರಾಮಾ ಥರ ಅನ್ಸುತ್ತೆ. ಇವತ್ತು ನನಗೆ ಯಾರು ಇವಾಗ ಬರ್ತಾರೆ ಗೊತ್ತಾ ಬೆಳಗ್ಗೆ ಹೆಲ್ಪ್ ಮಾಡೋಕೆ, ಆಂಟಿ ಹೋಗೋವರೆಗೂ ನನಗೆ ಟೆನ್ಷನ್ ಒಂಥರ ಅನಿಸ್ತಿರುತ್ತೆ. ಅವ್ರು ಹೋಗ್ಬಿಟ್ಟಿದ್ದಾರೆ ಮುಗಿಸಿ ಅಂದರೆ ಬೆಳಗ್ಗೆ ಫುಲ್ ಖುಷಿ, ಎಲ್ಲ ಕೆಲಸ ಮುಗಿಸ್ಕೊಂಡಿದಾರ ಹಂಗೆ ಅನ್ಸುತ್ತೆ. ಏನಕ್ಕಂತ ಗೊತ್ತಿಲ್ಲ ಮಮ್ಮಿ. ಆಮೇಲೆ ನಮ್ಮಮ್ಮ ಅವಾಗ ಚಿಕ್ಕ ವಯಸ್ಸಲ್ಲಿ ಬೆಳಗ್ಗೆನೇ ನಿನ್ನ ಕೆಲಸ ಎಲ್ಲ ಅವಾಗೆಲ್ಲ ಭಯದಲ್ಲೇ ಮಲ್ಕೊಂಡಿರೋದು. ಅಯ್ಯೋ ಇವಾಗ ಬಂದು ಎಪ್ಸುತ್ತೆ ಬೈಯುತ್ತಪ್ಪ ಅಂತ. ಅದು ಏನು ಗೊತ್ತಾ, ಅದಿರಬೇಕು. ಅದಿದ್ರೇ ನಮ್ಮನ್ನು ನಾವು
ನಮ್ಮ ಕೆಲಸ ಏನು, ಇದೇನು, ನಮ್ಮ ದಿನಚರಿ ಏನು, ನಾವು ಮಾಡಬೇಕು ಅನ್ನೋದನ್ನ ನಾವೆಲ್ಲ ಕಲ್ತಿದ್ರು ಬೈಸ್ಕೊತಾ ಇರ್ತೀವಿ ಒಂದ್ಸಲ, ಅದು ಬೇರೆ ವಿಷಯ. ಅಂದರೆ ಎಲ್ಲ ಗೊತ್ತು, ಸ್ಕ್ರ್ಯಾಚಿಂಗ್ A to Z ಇಂದ ನಮ್ಮಮ್ಮ ಪಪ್ಪ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಬೇಸಿಕ್ ಎಲ್ಲ ಗೊತ್ತು, ಎಲ್ಲ ಮಾಡ್ತೀವಿ. ಈಗ ಈ ಕೆಲಸ ಮಾಡಲ್ಲ, ಆ ಕೆಲಸ ಮಾಡಲ್ಲ ಅಂತ ಯಾವಾಗೂ ಅನ್ಬಾರ್ದು. ಹೆಣ್ಮಕ್ಳು ಮಾತ್ರ ನಮ್ಗೆ ಇದು ಬರಲ್ಲ ಅಂತಂದಾಗಲೇ ಅಲ್ಲಿ ನಮ್ಮ ವೀಕ್ನೆಸ್ನ ಕ್ಯಾಚ್ ಮಾಡ್ತಾರೆ. ಅದಕ್ಕೆ ಯಾವತ್ತೂ ಅವಕಾಶ ಕೊಡಬಾರ್ದು. ಕಲಿಯೋ ಇದಿದೆ. ಯಾಕೆ ದೇವರು ಹೆಣ್ಣಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಗೊತ್ತಾ? ಹೆಣ್ಣಿಗೆ ಎಲ್ಲ ಥರ ನೋವು ಕೊಟ್ಟು ಶಕ್ತಿನೂ ಕೊಟ್ಬಿಟ್ಟವನೆ. ಸರಿ, ಒಂದೇ ಇಷ್ಟನಾ? ಅಷ್ಟೇನಾ? ಹೌದು, ಅದು ಇಷ್ಟ. ಆಮೇಲೆ ನಿನ್ನ ಮಕ್ಕಳು ನೋಡ್ಕೊಳ್ಳೋದು ಭಾಳ ಇಷ್ಟ. ಮಕ್ಳನ್ನ ಮುದ್ದು ಮಾಡೋದು ನೀನು, ಆಮೇಲೆ ಮಕ್ಳನ್ನ ಮಾತಾಡ್ಸೋ ರೀತಿ, ಅದನ್ನ ನಡೆಸ್ಕೊಳ್ಳೋ ರೀತಿ ಭಾಳ ಇಷ್ಟ ಆಗುತ್ತೆ ನನಗೆ. ಎಲ್ಲರ ಮಕ್ಕಳು, ಅಣ್ಣ ತಮ್ಮಂದ್ರ ಮಕ್ಕಳನ್ನೆಲ್ಲ ಹಂಗೆ ಲವ್ ಮಾಡಿದ್ದೀನಿ. ಮಕ್ಕಳಂದ್ರೆ ಇಷ್ಟ ಕಣಮ್ಮ ನನಗೆ. ಹೌದು, ಅಲ್ಲ, ನಿನ್ನ ಮಕ್ಕಳನ್ನ ನೀನು ಮಾಡೋದು ನನಗೆ ಅದನ್ನ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಆಮೇಲೆ ಕಾಂಪರ್ ಚೆನ್ನಾಗೈತೀಯ, ಅದು ತುಂಬ ಇಷ್ಟ ಆಗುತ್ತೆ. ಏನೇ ನಿನ್ನ ತಪ್ಪಿಲ್ಲದಿದ್ರು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಪರವಾಗಿಲ್ಲ ಆಯ್ತು ಅಂತ ಅದನ್ನ ಮಾಡ್ತೀಯ ನೋಡು, ಅದು ಭಾಳ ಇಷ್ಟ ಆಗುತ್ತಮ್ಮ ನನಗೆ. ಅಮ್ಮ, ಒಂದು ಕಂಟೆಂಟೇ ಇಲ್ಲ ಅಂತಾರಲ್ಲಮ್ಮ ಎಷ್ಟೊಂದು ಜನ. ಅನ್ನೋರನ್ಲಿ ಅಮ್ಮ, ನಾವೇ ಯಾರ ಹತ್ರನೂ ನಾವು ಸರಿ ಅನ್ಸ್ಕೊಳಕ್ ಆಗೇ ಇಲ್ಲ. ಅರ್ಥ ಆಯ್ತಾ? ನಮಗೆ ನಾವು ಬೆನ್ ತಟ್ಕೋಬೇಕು. ನಾನು ಇಷ್ಟು ಮಾಡಿದ್ದು ನಾನು ಸರಿ ಇದ್ದೀನಿ ಅಂತ ಅನ್ಕೋಬೇಕು. ಯಾರು ಬೆನ್ ತಟ್ಟಕ್ ಬರಲ್ಲ, ಅದು ಈ ಕಲಿಯುಗದಲ್ಲಿ ಖಂಡಿತ. ಮನೆಯೊಳಗೆ ಬರಲ್ಲ, ಇನ್ನು ಬೇರೆಯವ್ರು ಬಂದು ಬೆನ್ ತಟ್ತಾರ. ನಾನು ಕಾಂಪರ್ ಆಗೋದು ನಿಂಗೆ ಇಷ್ಟನಾ? ಹೌದು, ಅಲ್ಲ, ಅದು ಏನು ಗೊತ್ತಾ ಮಲ್ಯ, ಜೀವನ ಮುಂದಿನ ಹೆಜ್ಜೆ ಇಕ್ಕದಕ್ಕೆ ದಾರಿ ಅದು. ಹೌದೌದು, ಅದು ಕಲ್ತಿದ್ದೀನಿ ಮಮ್ಮಿ ನಾನು ಇವಾಗ. ಅದಕ್ಕೋಸ್ಕರ ನನ್ನ ಸೋತು ಅಂದ್ರೆ ನೀನು ಅವಾಗ ಹೇಳ್ಕೊಡ್ತಿದ್ದೆ ಗೊತ್ತಾ, ಸೋತು ಗೆಲ್ಬೇಕು, ಸೋತು ಗೆಲ್ಲು, ಸೋಲು ಅದೇ ನಿಜವಾದ ಗೆಲುವು. ಗೊತ್ತಾಗ್ತಿರ್ಲಿಲ್ಲ ಅವಾಗ, ಇವಾಗ ಅದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಅದೇ ನಿಜವಾದ ಗೆಲುವು. ಅನ್ಕೋತಾರ ಒಬ್ರು, ಗೆದ್ದು ಸೋಲೋದಲ್ಲ, ಸೋತು ಗೆಲ್ಲಬೇಕು. ಅವಾಗಲೇ ಅದೇ ನಿಜವಾದ ಗೆಲುವು, ಅದೇ ಪರ್ಮನೆಂಟ್ ಗೆಲುವು. ಪ್ರೀತಿಗೆ ಸೋಲ್ದಿರೋರು ಯಾರೂ ಇಲ್ಲ. ಅಷ್ಟೇನಾ? ಜಾಸ್ತಿ ಹೇಳ್ಬೇಡ ಅಂತ ಕುಯ್ತೀಯ ಅಂತೀಯ. ಇಲ್ಲ, ಒಂದೊಂದು ವರ್ಡಲ್ಲಿ ಹೇಳು. ಅಯ್ಯೋ, ನನ್ನ ಬಗ್ಗೆ ತಾನೆ. ಅದು ಇಷ್ಟ ಆಗುತ್ತೆ. ಆಮೇಲೆ ನನ್ನ ಆಸೆ ಒಂದಿತ್ತು, ನನ್ನ ಮಗಳು ತವ್ರ ಮನೆಗೆ ಬರ್ತಾ ಇರುವಾಗ ಕಂಕ್ಳಲ್ಲೊಂದು ಕೈಲೊಂದು ಹಿಡ್ಕೊಂಬರ್ಬೇಕು. ನಮ್ಮ ನಿನ್ನ ಆಸೆ ಎಲ್ಲ ಈಡೇರಿಸಿದ್ದೀನಮ್ಮ ನಾನು. ಸಂಸಾರಗತಿಯಾಗಿ ಮಕ್ಳು ಹಿಡ್ಕೊಂಬರ್ಬೇಕು ಅನ್ನೋ ಆಸೆ ಇತ್ತು. ಆ ಆಸೆ ಈಡೇರಿಸ್ಬಿಟ್ಟೆ ಕಣಮ್ಮ. ಹೌದಾ? ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಅದು ಏನಾಗುತ್ತೆ ಅಂದರೆ, ವಯಸ್ಸಾಗ್ತಾ ಏನೋ ಅಮ್ಮ, ಕಾಲಕ್ರಮೇಣ ಕಳೀತಾ ನಾವು ಸಾಧನೆ ಮಾಡೋದು, ನಾವೇನೋ ಅಚೀವ್ ಮಾಡೋದು ಎಲ್ಲ ಓಕೆ. ಅದು ಈ ಕಾಲದಲ್ಲಿ ಅದಕ್ಕೆ ಎಂಕರೇಜ್ ಮಾಡ್ತಾರೆ, ಎಲ್ಲ ಓಕೆ. ಆದರೆ ಲಾಸ್ಟ್ ಬೇಸಿರೋದೇ ಅದೇ ತಾನೇ. ಅಲ್ಲಿಗೆ ಬಂದು ನಿಂತ್ಕೊಳ್ಬೇಕಲ್ವ? ಎಷ್ಟೇ ಓದಿದ್ರು, ನಾವು ಎಷ್ಟೇ ಇದ್ರೂ, ನಾವು ಏನೇ ಸಂಪಾದನೆ ಮಾಡಿದ್ರು ಅಲ್ಲಿಗೆ ಬಂದು ನಿಂತ್ಕೊಂತೀವ ನಾವು. ಅದನ್ನು ಭದ್ರ ಮಾಡ್ಕೋಬೇಕು. ಫ್ಯಾಮಿಲಿ ತುಂಬ, ಯಾವತ್ತೂ ಅಷ್ಟೇ ನಮ್ಮ ಫ್ಯಾಮಿಲಿ ನಮಗೆ ತುಂಬ ಇಂಪಾರ್ಟೆಂಟು. ಫಸ್ಟು ನಮ್ಮ ಮನೇನ ಕಸನ ಗುಡಿಸ್ಕೋಬೇಕು, ನಮ್ಮ ಮನೆಯವರು ಒರೆಸ್ಕೋಬೇಕು, ಆಮೇಲೆ ಬೀದಿ ಕಸ ಗುಡಿಸ್ಬೇಕು, ಆಮೇಲೆ ರೋಡ್ಗೆ ಹೋಗಬೇಕು. ಅಷ್ಟು ಡೈರೆಕ್ಟ್ ರೋಡ್ಗೆ ಹೋಗ್ಬಿಟ್ರೆ ನಿನ್ನ ಮನೆ ಕಸ ಗುಡ್ಡೆ ಆಗ್ಬಿಡ್ತದೆ. ಇದು ಯಾವಾಗ ಅರ್ಥ ಆಗಿದ್ದು ನಿಂಗೆ? ಅಂತ ಅವನು ಆಯಿತು, ಯಾವುದು ಜಾರಿಗೆ ಬರಲಿಲ್ಲ. ಅದೇನಂತ ನನಗೂ ಅರ್ಥನೇ ಆಗಿಲ್ಲ. ಎಲ್ಲಿ ತಪ್ಪಾಗಿದೆ, ಎಲ್ಲಿ ಎಡವಿದ್ದೀನಿ ಅಂತ ಗೊತ್ತಿಲ್ಲ ನನಗೆ. ಎಲ್ಲೂ ಎಡವಿಲ್ಲ. ಏನಂದರೆ ನೀವೆಲ್ಲ ಇನೋಸೆಂಟ್ ಮಾಮ್ಸ್ ಅಮ್ಮ. ಅಂದರೆ ಈ ಚುರುಕು ಶಾರ್ಪು, ಈ ನಾವುಗಳೇ ದದ್ರು ಮಮ್ಮಿ. ಈಗಿನ ಜನ್ರೇಷನ್ ಆ ಥರ ಜನ್ರೇಷನ್ ಗ್ಯಾಪ್ ಅಷ್ಟೇ. ಅದು ಬಿಟ್ಟರೆ ನೀವು ಲಾಸ್ಟ್ ಜನ್ರೇಷನ್ ಇನ್ನೋಸೆಂಟ್ ಮಾಮ್ಗೆಲ್ಲ ನೀವೇ. ನಿಮ್ಮ ಥರ ನಾವಿರೋಕ್ಕಾಗಲ್ಲ ಅಮ್ಮ. ಹೌದು, ನಾವು ಎತ್ತಿದ್ದೀವಿ ಮಕ್ಕಳನ್ನ ಅಂತ ಅಷ್ಟೊಂದು ನೀವೆಲ್ಲ ಮಾಡ್ತೀರ ಗೊತ್ತಾ, ಅಷ್ಟು ಖಂಡಿತ ನಾವು ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ಮಕ್ಕಳು ನಮ್ಮನ್ನು ಕ್ಯಾರೇನೇ ಅನ್ನಲ್ಲ. ಆ್ಯಂಡ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು. ಜನ್ರೇಷನ್ ಡಿಫ್ರೆನ್ಸ್ ಇರುತ್ತೆ. ಈಗ ನಿನ್ನ ಅಜ್ಜಿ ಕೈಲ ಅಷ್ಟು ನೀನು ಮಾಡೋಕ್ಕಾಗತ್ತಾ ಅಮ್ಮ? ಅಜ್ಜಿ 4 ಬಾಣಂತನ ಮಾಡ್ತು, ನೀನು ಒಂದಕ್ಕೆ ಆಫ್ ಆಗೋಗ್ಬಿಟ್ಟಿದ್ದೀನಿ. ಆಯಿತಾ? ಮಧು ಅಕ್ಕ ಇನ್ನೂ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅವಳು ಒಂದೂ ಮಾಡ್ತಾಳೋ ಮಾಡಲ್ವೋ ಗೊತ್ತಿಲ್ಲ. ಅವಳಿಗೀಗಲೇ ಆಗ್ತಾ ಇಲ್ಲ ಅಷ್ಟೇ. ಹೆಂಗಪ್ಪ ಅಂತ ಯೋಚನೆ ಮಾಡ್ತೀನಿ. ಜನ್ರೇಷನ್ ಟು ಜನ್ರೇಷನ್ ಗ್ಯಾಪ್ ಅಷ್ಟೇ ಅದು.
ಈಗ ಆ ನವಿ ಇವಾಗ ನೆಕ್ಸ್ಟ್ ಬೇಬಿ ಇರುತ್ತೆ ಗೊತ್ತಾ, ಆ ನೋವು ಇದಕ್ಕೇ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. 2 years ಆ ಥರ ಇದ್ರೂ ಕೂಡ ಇದೇ ಬೇರೆ ಥರ ಇರುತ್ತೆ, ಇದ್ರ ಮೆಂಟಾಲಿಟಿನೇ ಬೇರೆ, ಇನ್ನೂ ಫಾರ್ವರ್ಡ್ ಆಗಿರುತ್ತೆ. ಅವ್ನು ಸ್ವಲ್ಪ ಇನ್ನೋಸೆಂಟ್ ಆಗಿರ್ತಾನೆ ಕಂಪೇರ್ ಮಾಡಿಕೊಂಡ್ರೆ. ಎಷ್ಟೋ ಅವ್ನಿಗೊಂಚೂರು ಇದು ಫುಲ್ ಪ್ರಾಕ್ಟಿಕಲ್ ಆಗಿದ್ರು ಇರುತ್ತೆ. ಆ ಥರ ಅದನ್ನು ಏನು ಮಾಡೋಕ್ಕಾಗಲ್ಲ. ತಪ್ಪು ಯಾರೂ ಮಾಡಿಲ್ಲ ಅಮ್ಮ. ಇವಾಗ ಒಂದು ಹೆಣ್ಣಿಗೆ ಶಕ್ತಿ ಕೊಟ್ಟಿದ್ದಾನೆ. ಇವಾಗ ಒಬ್ಬ ಗಂಡಸು ಹಾಳಾಗ್ತಾ ಇದ್ದಾನೆ ಅಂದರೆ ಮದುವೆ ಮಾಡ್ಪಷ್ಟು ಸರಿ ಹೋಗ್ತಾನೆ ಅಂತ ಅಂತಾರೆ ಅಲ್ವಾ. ಏನೋ ಹೆಣ್ಣನ್ನು ಕೈ ಕೊಟ್ಬಿಡ್ತಾರೆ ಪಾಪ. ಅವಳೇನೋ ತಿದ್ದಿ ಪದ್ದಿ ಏನೋ ಮಾಡಿ ಎಡವಿ ಇದು ಮಾಡಿ ಅವಳ ಪ್ರೀತಿಯಿಂದ ತಿರುಗಿಸ್ಕೊತಾಳೋ ಇಲ್ಲ ಏನೋ ಒಂದು ಮಾಡ್ತಾಳೋ ಏನೋ ಒಂದು ಮಾಡ್ತಾಳೆ. ಒಂದು ಗಂಡನ ದಾರಿಗೆ ತಗೊಂಬಂದು ಅವ್ಳದೊಂದು ಸಂಸಾರ ಅಂತ ಮಾಡಿಕೊಂಡು ಮಕ್ಕಳು ಮರಿ ಮಾಡಿಕೊಂಡು ಆ ಮಕ್ಳುಗಳ ಮದುವೆ ಮಾಡಿ ಆ ಮರಿ ಮಕ್ಕಳುಗಳು ಈ ಥರ ಎಲ್ಲ ಒಂದು ಸಂಸಾರದ ಕಟ್ತಾ ಬರ್ತಾಳೆ. ಆದರೆ ನನ್ನ ವಿಷಯದಲ್ಲಿ ನನಗೆ ನಾನು ಯಾಕೆ ಕಲ್ಸೋಕ್ಕಾಗಲೇ ಇಲ್ಲ, ನಾನು ಯಾಕೆ ಬುದ್ಧಿ ಕಲ್ಸೋಕ್ಕಾಗಲ್ಲ. ನಾವು ಈಗಿನ ಜನ್ರೇಷನ್ ಅವ್ರೇನು ಗೊತ್ತಾ, ನಿಮ್ಮ ಥರ ಅಲ್ಲ. ನಾವು ಇಲ್ಲಿ ಮದುವೆ ಆಗಿರೋದು ಅಥವಾ ಜೀವನ ಬದುಕ್ತಿರೋದು ಅಥವಾ ಮಕ್ಕಳನ್ನ ಎತ್ತಿರೋದು ಎಲ್ರಿಗೂ ಬುದ್ಧಿ ಕಲಿಸ್ಕೊಂಡು ಕೂರಕ್ಕಲ್ಲ. ಇಟ್ ಈಸ್ ನಾಟ್ ಅವರ್ ಜಾಬ್. ನೀವೇನು ಅನ್ಕೊಂಬಿಡ್ತೀರಾ ನಮ್ಮಿಂದನೇ ಎಲ್ಲ ನಾವೇ ಮಾಡಬೇಕು, ಅಲ್ಲ. ಈಗ ಸರಿ ನನ್ನೇ ತಗೋ, ನೀನು ತಾಯಿ, ನಿನ್ನ ಹಾಕಿ ಸಸಿ ನೆಟ್ಟಿದೆ ಮಗಳು. ನಾನು ಹಣೆ ಬರೋದಲ್ಲಿ ಏನು ಬದಲಾಯಿಸೋಕ್ಕಾಯ್ತು ನಿಮಗೆ? ಏನು ಬದಲಾಯಿಸೋಕ್ಕಾಗಲ್ಲ. ನನ್ನ ಗುಣದಲ್ಲಿ ನಿಮ್ಮದು ರಕ್ತಗತವಾಗಿ ಬಂದಿರುತ್ತಮ್ಮ, ನಿಮ್ಮಲ್ಲಿರೋ ಗುಣಗಳು ನಮಗೆ ಬಂದಿರುತ್ತೆ. ಆದರೆ ನಾನೇ ಡಿಫ್ರೆಂಟ್. ಈಗ ನನ್ನ ತಮ್ಮನ ತೊಗೊಂಡ್ರೆ ನನಗೂ ಅವನಿಗೂ ಎಷ್ಟು ಡಿಫ್ರೆನ್ಸು, ಕರೆಕ್ಟ್ ಅಲ್ವಾ? ಈಗ ನಿನಗೂ ತಮ್ಮ ಇದ್ರಲ್ವಾ, ಎಷ್ಟು ಡಿಫ್ರೆನ್ಸು ನಿನಗೂ ನಿನ್ನ ತಮ್ಮ. ಈಗ ನಿನ್ನ ತಂಗಿನೇ ತಗೋ, ಹೌದು, ಹೊಟ್ಟೆಲಿ ಹುಟ್ಟಿದ್ರು ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಈಗ ಯಾರೋ ಎತ್ತಿರೋ ಮಗ ಅಥವಾ ಯಾರೋ ಎತ್ತಿರೋ ಮಗಳು ನಾನು, ಅವ್ರ ಹತ್ರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಫಸ್ಟ್ ತಪ್ಪು, ಕರೆಕ್ಟ್ ಅಲ್ವಾ? ಅವ್ರು ಬೇರೆ ವಾತಾವರಣದಲ್ಲಿ ಬೆಳೆದಿರ್ತಾರೆ, ಅವರ ನಂಬಿಕೆಗಳು ಬಿಲೀಫ್ಗಳು ಬೇರೆ. ಅವ್ರನ್ನ ತಿದ್ದೋ ಕೆಲಸ ಅವ್ರ ತಾಯಿದೇ ಅಲ್ಲ ಅಂದಮೇಲೆ ನಿಂಗ್ದಂಗೆ ಆಗುತ್ತೆ. ಯಾ ತಾಯಿ ಕೆಟ್ಟದ್ದು ಹೇಳ್ಕೊಡೋಕ್ಕೆ ಸಾಧ್ಯ ಅಮ್ಮ? ಎಲ್ಲೂ ತಾಯಿಯಂದಿರು ಕೆಟ್ಟದ್ದು ಆಗಬೇಕು ಕೆಟ್ಟದಾಗಲಿ ಯಾರೂ ಹಂಗೆ ಹೇಳ್ಕೊಡಲ್ಲ. ಅವ್ರವ್ರ ಕರ್ಮ ಅನುಸಾರವಾಗಿ ಅವ್ರವ್ರು ಬೆಳೆದಿರ್ತಾರೆ, ಬುದ್ಧಿ ಕಲ್ತಿರ್ತಾರೆ. ಅದನ್ನು ನಾವು ಬಿಟ್ಬಿಟ್ಟು ನೀನು ಹೇಳಿದೆ ಗೊತ್ತಾ, ಫಸ್ಟ್ ನಮ್ಮ ಕಸ ಗುಡಿಸ್ಕೋಬೇಕು, ನಮ್ಮದು ಅನ್ನೋದಕ್ಕಿಂತ ನಂದು ಅನ್ಬೇಕು ನಾವು. ಇವಾಗ ಅದು ನೀವೇನು ಮಾಡಿದೆ, ನಮ್ಮದು ಅಂತ ಮಾಡಿದೆ, ನಂದು ಅಂತ ಮಾಡಲಿಲ್ಲ. ಅಲ್ಲಷ್ಟೇ ತಪ್ಪಾಗಿದ್ದು, ಅರ್ಥ ಆಯ್ತಾ? ನಂದು ಅಂತ ನಾವು ಯಾವಾಗ ಮಾಡ್ಕೊತೀವೋ ಸುತ್ತಮುತ್ತ ಎಲ್ಲನೂ ಕರೆಕ್ಟಾಗೇ ಇರುತ್ತೆ, ಕರೆಕ್ಟ್ ಅಲ್ವಾ? ಯಾಕಂದರೆ ನಿಂದು ಆಲ್ರೆಡಿ ಕ್ಲಿಯರ್ ಆಗಿಬಿಟ್ಟಿದೆ. ಬೇರೆದು ಹೆಂಗಿದ್ರೆ ಹೆಂಗೆ, ನೀನು ಮೈಂಡಲ್ಲಿ ಕ್ಲಿಯರ್ ಆಗಿದೆಯಲ್ಲ. ಅದನ್ನು ನೀನು ಜನ್ರೇಷನಲ್ಲಿ ಮಾಡಲಿಲ್ಲ. ಮಕ್ಕಳು ಮರಿ ನನ್ನನ್ನು ನಾನು ಪ್ರೀತಿಸ್ಲೇ ಇಲ್ಲಮ್ಮ. ಅದೇ ಅಮ್ಮ ಫಸ್ಟ್ ತಪ್ಪು. ಫಸ್ಟ್ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು, ನಮ್ಮನ್ನು ನಾವು ಗೌರವಿಸ್ಬೇಕು. ನಮ್ಮ ದೇಹ ನಮ್ಮ ಇದು ಎಲ್ಲ ನಮ್ಮ ಕೈಯಲ್ಲಿದೆ. ನಾವು ಯಾವಾಗ ಇದಕ್ಕೆ ದಂಡನೆ ಕೊಡ್ತೀವಿ. ನನ್ನ ವಿಷಯದಲ್ಲಿ ಇಂಥದ್ದು ನನ್ನ ಕೈಲಿ ಆಗಲ್ಲ, ಈ ಥರ ಅಲ್ಲಪ್ಪ ನನಗೆ ಈ ಥರ ಆಗಲ್ಲ ಅನ್ನೋದನ್ನೆಲ್ಲ ದೇವ್ರು ಮಾಡಿಸ್ಬಿಟ್ಟವನೆ ನನ್ನ ಕೈನಲ್ಲಿ. ಅಮ್ಮ ನಿನಗೆ ಅಂತಲ್ಲ, ಎಲ್ಲರಿಗೂ ಹಾಗೆ. ನಿನ್ನ ಕಣ್ಮುಂದೆನೇ ಇಷ್ಟೇ. ನನ್ನೇ ತಗೋ, ನಾನು ಹಿಂಗಿದ್ದಿದ್ದು ಹುಡುಗಿ, ನನ್ನ ಲೈಫ್ ಸ್ಟೈಲೇ ಬೇರೆ, ನನ್ನ ನಂಬಿಕೆಗಳು ಬೇರೆ ಅಥವಾ ನನ್ನ ಕಲ್ಚರೇ ಬೇರೆ. ಬಟ್ ಇವಾಗ ನಾನು ಹೆಂಗಿದ್ದೀನಿ, ನೀನು ಯಾವಾಗೂ ಹೇಳ್ತಾನೆ ಇರ್ತೀನಿ ಹಿಂಗಿದ್ದೆ ಹಿಂಗದೆ ಅಂದರೆ. ನಾವು ರಿಯಾಲಿಟಿಲಿ ಬದುಕಬೇಕಮ್ಮ. ರಿಯಾಲಿಟಿನೇ ಬೇರೆ, ರೀಲೇ ಬೇರೆ, ಕರೆಕ್ಟ್ ಅಲ್ವಾ? ರಿಯಾಲಿಟಿ ಏನು ಬೇರೆ ಥರ ಇರುತ್ತೆ. ನಾವೇನು ಮಾಡ್ತೀವಿ ಗೊತ್ತಾ, ಫಸ್ಟು ನಾನು ಗಂಡಂಗೋಸ್ಕರ ಬದುಕಬೇಕು ಅಥವಾ ನಮ್ಮ ಅಪ್ಪ ಅಮ್ಮಂಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಅಲ್ಲ. ನೀನು ಚೆನ್ನಾಗಿದ್ರೆ, ಇವತ್ತು ನಿನ್ನ ಆರೋಗ್ಯ ಚೆನ್ನಾಗಿದ್ದರೆ ಈಗ ನೀನು ಇನ್ನೂ ಸ್ಟ್ರೆಂತಾಗಿ ಇನ್ನೂ ಮಾಡ್ಬೋದಾಗಿತ್ತು. ನೀ ಏನು ಮಾಡಿದೆ, ಅನ್ನೆಸೆಸರಿಯಾಗಿ ನಿನ್ನ 50% ಎನರ್ಜಿ, ನಿನ್ನ ಬಾಡಿ, ನಿನ್ನ ಎಲ್ಲ ಆರೋಗ್ಯ ಎಲ್ಲನೂ ನಿನ್ನ ಪಪ್ಪಂಗೆ ಕೊಟ್ಬಿಟ್ಟೆ, ಆಯಿತಾ? ಇನ್ನು 20% ನನಗೆ ಕೊಟ್ಬಿಟ್ಟೆ. ಇನ್ನೊಂದು ಉಳ್ದಿದ್ದಲ್ಲಿ ಈಗ ಅಪ್ಪುಗೆ ಆನವ್ಗೆ ಕೊಡ್ತಾ ಇದೆಯಾ? ನಾನು ಹೇಳೋದು ಪೂರ್ತಿ ನಿನ್ನೆ ನೋಡ್ಕೊಂಡಿದ್ದಿದ್ರೆ ಇವತ್ತು ನೀನು ಇನ್ನೂ ಸ್ಟ್ರಾಂಗಾಗಿ ಹೆಲ್ದಿಯಾಗಿ ಬಹುಶಃ ಇನ್ನೂ ಬೇರೆ ಬೇರೆ ಥರ ಆಗಿರ್ತಿತ್ತೋ ಏನೋ. ಆದರೆ ಆ ಸಿಚುವೇಶನ್ಗೆ ಆ ಒಂದು ಮೈಂಡ್ ಸೆಟ್ಟಿಗೆ ಹಂಗಾಗಿದೆ. ಅದು ತಪ್ಪಲ್ಲ, ಆಯಿತಾ? ಈಗ ನಾನು ಇಷ್ಟು ಮಾಡ್ತಿರೋದೇ ತಪ್ಪು ಅಂತಾಳೇನೋ ನಾಳೆ ನನಗೆ ಯಾರ ಮಗಳು ಹುಟ್ರೆ.
ನೀನು ಯಾಕೆ ಮಮ್ಮಿ ಇಷ್ಟೊಂದೆಲ್ಲ ಕರೆಕ್ಟ್ ಅಲ್ವಾ ಮಮ್ಮಿ? ಅಷ್ಟೇ. ನೀನೀಗ ನಿಮ್ಮ ಮಮ್ಮಿಗೆ ಬೈದಿಲ್ವಾ ಹಿಂಗೆ ಕೂತ್ಕೊಂಡು? ಅಲ್ಲ ಮಮ್ಮಿ, ನಿನ್ಗೇನು ಬುದ್ಧಿ ಇಲ್ವಾ? ನಿನ್ನ ಸಿಚುವೇಶನ್ ನೀನು ಓವರ್ ಅಲ್ಲ ಮಮ್ಮಿ, ನೀನು ಅಬೌವ್ ದ ಸ್ಕೈ ನೀನು. ಅಂದರೆ ಯಾರಿಗೂ ಏನು ಗೊತ್ತಾ ಮಮ್ಮಿ, ನಮಗೆ ಅಂತ ಒಂದು ಲಿಮಿಟೇಷನ್ಸ್ ಇಟ್ಕೋಬೇಕು. ನಾನು ಕಲ್ತಿರೋದು ನಮ್ಮ ಬೌಂಡ್ರಿನ ದಾಟಿ ಯಾರೂ ಬರಬಾರ್ದು, ಬರೋಕ್ಕೂ ನಾವು ಬಿಡಬಾರ್ದು. ನಾವೇನು ಮಾಡ್ತೀವಿ, ಯಾರಿಗೂ ನೋವಾಗಬಾರ್ದು ನಮ್ಮಿಂದ ಅಂತ ನಮ್ಮ ಲಿಮಿಟ್ಟು ಮೀರಿ ಮಾಡ್ತೀವಿ, ಬೌಂಡ್ರಿನೂ ಬಿಟ್ಬಿಡ್ತೀವಿ. ಆಗ ಎಲ್ಲರೂ ನಮ್ಮನ್ನ ಓವರ್ ಯೂಸ್ ಮಾಡ್ಕೊಳ್ಳೋದು ಅಥವಾ ಜಾಸ್ತಿ ಇದು ಮಾಡೋದು ಮಾಡ್ತಾರೆ. ಅದನ್ನು ನೀನು ಕಲ್ತು ನೀನು ನನಗೆ ಹೇಳ್ಕೊಡ್ಬೇಕು ಲೆಕ್ಕ. ನೀನಿಗೆ ಪಾಪ ನಿನಗೆ ಬೇಗ ಮದುವೆ ಮಾಡ್ಬಿಟ್ಟು ನಿಂಗೆ ಹೆಂಗೆ ಗೊತ್ತು? ನೀನೇ ಚಿಕ್ಕ ಪಾಪಚ್ಚಿ, ಅದಕ್ಕೆ ಏನೂ ಗೊತ್ತಾಗಿಲ್ಲ ಅಷ್ಟೇ. ಸಿಂಪಲ್ ಕೀಪ್ ಇಟ್ ಸಿಂಪಲ್. ಈಗೇನು ಕಾಲ ಮಿಂಚಿಲ್ಲ ಮಮ್ಮಿ. ಈಗ ನಾವೇನು ಮಾಡಬೇಕು, ಈಗಿನ ಜನ್ರೇಷನ್ ಥರ ಮೈಂಡ್ಸೆಟ್ಟನ್ನು ಬದಲಾಯಿಸ್ಕೊಂಡು ಬದುಕಬೇಕು ಇರೋ ಅಷ್ಟು ದಿನ. ಇಲ್ಲ ನಾನಿರೋದೇ ಹಿಂಗೆ ಅಂತ ಇರ್ತಾರೆ, ಹಂಗೆ ಆಗಲ್ಲ. ಕಾಲ ಬಂದಂತೆ ನಡಿಬೇಕು. ಕರೆಕ್ಟ್ ಅಲ್ವಾ? ಏನು ಶಾಶ್ವತ ಅಲ್ಲ ಇಲ್ಲಿ. ಅದು ಯೂಸ್ ಇಲ್ಲ ಕಸ ಅಂತಂದಾಗ ಅದನ್ನ ಡಸ್ಟ್ಬಿನ್ಗೆ ಎತ್ತಾಕ್ಬಿಟ್ಟು ನಾವು ನಡ್ಕೊಂಡು ಹೋಗ್ಬೇಕು. ಆ ಕಸದಲ್ಲೇ ಬಿದ್ದು ಒದ್ದಾಡ್ತೀನಿ ಅಂತ ಅದು ನನ್ನ ತಪ್ಪಾಗುತ್ತೆ ಅಂತ ನನಗೆ ಅರ್ಥ ಆಗಿದೆ. ಆಮೇಲೆ ಯಾರಿಗೂ ಈ ಸಿಕ್ಕಿರೋದ್ರಲ್ಲೂ ಖುಷಿನೂ ಇಲ್ಲ. ಸಿಕ್ಕಿದೆ ಏನೋ ಬಿಡಪ್ಪ ದೇವ್ರು ಕೊಟ್ಟಿರೋದು ಅಂತ, ಅದರಲ್ಲಿ 1,000 ಕೊಂಗ್ ಕೇಳ್ಕೊಂಡು ಓಡಾಡ್ತೀವಿ. ಹಾಗೆ ಲೈಫು. ಸೊ ಇದಾಗಿತ್ತು ನಮ್ಮಮ್ಮನ ಮಾತುಕತೆ. ಇನ್ನು ಮುಂದುವರಿಯುತ್ತೆ. ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತೀವಿ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಆಲ್, ಲವ್ ಯು. ನನ್ನ ಡ್ಯೂ ಡೇಟ್ ಇನ್ನೇನೋ ಹತ್ರ ಬರ್ತಾಯಿದೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಸಿ ಯು ಆಲ್, ಬಾಯ್.